ಮಾನ್ವಿ ಮತ್ತು ಸಿರವಾರದಲ್ಲಿ ಪ್ರಪ್ರಥಮ ಬಾರಿಗೆ ಭೀಮಾ ನ್ಯೂಸ್ ಚಾನೆಲ್ ಉದ್ಘಾಟನಾ ಕಾರ್ಯಕ್ರಮ ಬಾಗಲವಾಡ ಗ್ರಾಮದಲ್ಲಿ ಸಂಗನಬಸವ ಹಿರೇಬಾದರದಿನ್ನಿ ಸಂಪಾದಕತ್ವದ ಭೀಮಾ ನ್ಯೂಸ್ ಚಾನೆಲನ್ನು ಬಾಗಲವಾಡ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಾದ ಪಿ ತಿಪ್ಪಣ್ಣ ಬಾಗಲವಾಡ ಉದ್ಘಾಟಿಸಿದರು. ಬಾಗಲವಾಡ ಗ್ರಾಮದ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಂಡ ಭೀಮಾ ನ್ಯೂಸ್ ಚಾನೆಲ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಪಿ ತಿಪ್ಪಣ್ಣ ಬಾಗಲವಾಡ, ಮಾಧ್ಯಮಗಳು ವಾಸ್ತವಿಕ ಸತ್ಯಾಂಶದ ಕಡೆಗೆ ಗಮನ ಹರಿಸಬೇಕು, ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಮಾಧ್ಯಮಗಳು ಕೆಲಸ ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿವಯ್ಯ ತಾತನವರು, ಬಳ್ಳಾರಿ ಮುದುಕಪ್ಪ, ಕಂಬಳತ್ತಿ ಸಾವುಕಾರ್, ಶಿಕ್ಷಣ ಪ್ರೇಮಿ, ಮಲ್ಲನಗೌಡ ಬಾಗಲವಾಡ, ಅಂಬರೀಶ್ ಕಾವಲಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ದತ್ತಾತ್ರೇಯ ವಕೀಲರು, ವೆಂಕಪ್ಪ ನಾಯಕ್, ಬೀರಪ್ಪ ಸಾವುಕಾರ್, ಗಂಗಾಧರ ಬಾಗಲವಾಡ, ಅಮರೇಶ್ ದೇಸಾಯಿ, ಮೈಬೂಬ್, ಹನುಮಂತ ಮೆಲಗಲ್ ಹಿರೇಬಾದರದಿನ್ನಿ, ಹುಸೇನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು, ಮಲ್ಲಯ್ಯ ಕಂಬಳತ್ತಿ, ರಾಘವೇಂದ್ರ ಶೆಟ್ಟಿ, ರಮೇಶ್ ಬಲ್ಟಿಗಿ, ಬಸವರಾಜ ಮಲದಗುಡ್ಡ, ತಿಮ್ಮಯ್ಯ ಸೋಮನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರು ಮಂಜುನಾಥ ಹಿರೇಬಾದರದಿನ್ನಿ, ಅರುಣ್ ಕುಮಾರ್ ಹುಲಿಗೆಪ್ಪ, ಪಾಪಣ್ಣ ಚಾಗಿ, ಹುಲಿಗೆಪ್ಪ ನಾಯಕ್, ಮೌನೇಶ್ ಪಾಟೀಲ್, ಬಸಪ್ಪ ಹಿರೇಬಾದರದಿನ್ನಿ, ಊರಿನ ಹಿರಿಯರು ಹಾಗೂ ಗ್ರಾಮಸ್ಥರು, ಯುವಕರು ಉಪಸ್ಥಿತಿಯಲ್ಲಿದ್ದರು. ಚಾನಲ್ಲು ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಈ ಭೀಮಾ ಚಾನಲ್ಲು ಸಮಾಜದಲ್ಲಿ ಒಳ್ಳೆಯ ಸಮಾಜಮುಖಿ ಸುದ್ದಿಗಳನ್ನು ಪ್ರಚಾರ ಮಾಡುವ ಮೂಲಕ ಎಲ್ಲರ ಒಂದು ಜನಮೆಚ್ಚುಗೆಯನ್ನು ಪಡೆಯಲಿ ಅನ್ನುವಂಥ ವಿಷಯವನ್ನು ತಮಗೆ ತಿಳಿಸ್ತಾ, ನಾನು ಇವತ್ತು ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಉದ್ಘಾಟನೆ ಭಾಗವಹಿಸಿ ನಾನು ಒಂದು ಒಳ್ಳೆಯ ಸಂದೇಶ ಏನಂತ ಹೇಳಿದ್ರೆ, ಈ ನಾಡಿನ ಒಳಿತಿಗಾಗಿ ತಾವೆಲ್ಲರೂ ಬಹಳ ಅರ್ಥಪೂರ್ಣವಾದ ಪ್ರಚಲಿತವಾಗಿರುವಂಥ ವಿಚಾರಗಳನ್ನು ಜನರಿಗೆ ಮುಟ್ಟಿಸಿ ಮತ್ತು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ಅನೇಕ ತಪ್ಪುಗಳನ್ನು, ಲೋಪದೋಷಗಳನ್ನು ಮತ್ತು ಸಮಾಜದಲ್ಲಿ ನಡೆಯುವಂಥ ಅಹಿತಕರ ಘಟನೆಗಳನ್ನು ಹಿಂದಿಟ್ಟಿಡುವಂಥ ಮತ್ತು ಸರಿದಾರಿಗೆ ತರುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ತಾವು ಮಾಡಿ ಇರುವಂಥ ಮಾತನ್ನು ಹೇಳಿ ನಮಗೆ ಶುಭ ಹಾರೈಸ್ತೇನೆ. ಆತ್ಮೀಯ ನನ್ನೆಲ್ಲ ಸಹೋದರರಿಗೆ ನಮಸ್ಕಾರಗಳು. ನನ್ನ ಹೆಸರು ತಿಮ್ಮಣ್ಣ ಮರಾಠ ಅಂತೇಳಿ. ಈ ಒಂದು ಬಾಗಲವಾಡ ಗ್ರಾಮದಲ್ಲಿ ಭೀಮಾ ನ್ಯೂಸ್ ಚಾನಲ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಹಳ್ಳಿಯಿಂದ ಹಿಡಿದು ಇಲ್ಲಿವರೆಗೆ ಈ ಒಂದು ನ್ಯೂಸ್ ಚಾನಲ್ ಜನರ ಸಮಸ್ಯೆಗಳನ್ನು ಎತ್ತಿಡಿತಕ್ಕಂಥ ಕೆಲಸ ಮತ್ತು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಬ್ಬ ದೊಡ್ಡ ನ್ಯೂಸ್ ಚಾನಲ್ ಆಗಿದ್ದು ಬೆಳೆಯಲಿ ಅಂತೇಳಿ ನನ್ನೆಲ್ಲ ಶುಭ ಹಾರೈಸ್ತೇನೆ.